ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಳುಮೆಣಸನ್ನು ಕೊಯ್ಲು ಹಾಗೆಯೇ ಕಾಳುಮೆಣಸನ್ನು ಕಪ್ಪಾಗಿ ಹೇಗೆ ತಯಾರಿ ಮಾಡ್ತಾರೆ ಮತ್ತು ವೈಟ್ ಪೆಪ್ಪರ್ ಅಥವಾ ಬೋಳ್ಕಾಳನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಬೆಳೆದಿರೋ ಕಾಳುಮೆಣಸನ್ನು ಕೊಯ್ಕೋಬೇಕು. ಅದನ್ನು ಕೊಯ್ಯುವಾಗ ಸ್ವಲ್ಪ ಮರ ಜಾಸ್ತಿ ಎತ್ತರದವರೆಗೆ ಬಳ್ಳಿ ಹೋಗಿದ್ರೆ ಅದನ್ನು ಈ ರೀತಿಯಾಗಿ 2 ರಿಂದ 3 ಸೀರೆಯನ್ನು ಒಟ್ಟಿಗೆ ಸೇರಿಸಿ ಹೊಲಿದು ಅದನ್ನು ಈ ರೀತಿ ಕಟ್ಕೊಳ್ಳೋದ್ರಿಂದ, ಬೆನ್ನಿಗೆ ಕಟ್ಕೊಂಡು ಈ ರೀತಿ ಕೊಯ್ಯೋದ್ರಿಂದ ಮರವನ್ನು ಎಷ್ಟೇ ಎತ್ತರ ಮರ ಆದರೂ ಪದೇ ಪದೇ ಕೆಳಗಿಳಿದು ಚೀಲಕ್ಕೆ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸಣ್ಣ ಸಣ್ಣ ಮರ ಆದರೆ ಈ ರೀತಿ ಲುಂಗಿಯನ್ನು ಕಟ್ಕೊಂಡು ಅದನ್ನು ಕೊಯ್ಕೋಬೋದು. ಹಾಗಾಗಿ ಸೀರೆಯನ್ನು ಆ ರೀತಿ ಹೊಲ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ ಕೊಯ್ಯೋದು, ಹಾಗೆ ಅಷ್ಟು ಕಷ್ಟನೂ ಆಗಲ್ಲ. ಕಾಳು ಬಿದ್ದಿರೋದೆಲ್ಲ ನೆಲಕ್ಕೆ ಬೀಳೋದ್ರಿಂದ ಬೆನ್ನಿಗೂ ಜಾಸ್ತಿ ಏನು ಹೊಡೆತ ಬೀಳಲ್ಲ. ಹಾಗೆ ಕಾಳುಮೆಣಸನ್ನು ಬೆಳೆಯೋರು ಈ ರೀತಿ ಒಂದ್ಸಲ ಸೀರೆನ ಹೊಲಿದು ಅದನ್ನು ಹಾಕ್ಕೊಂಡು ಕೊಯ್ದು ಟ್ರೈ ಮಾಡ್ಬೋದು. ಹಾಗೆ ಕೊಯ್ದಿರೋ ಕಾಳುಮೆಣಸನ್ನು ಈ ರೀತಿ ತಂದು ಒಂದ್ಸಲ ಹರಡಿ ಅದರೊಳಗೆ ಏನಾದರೂ ಇರುತ್ತಾ ಅಂತ ಅದನ್ನು ಕ್ಲೀನ್ ಮಾಡ್ಕೋತೀವಿ. ಹಾಗೆ ಈ ರೀತಿ ಕೊಯ್ದಿರೋ ಕಾಳುಮೆಣಸಲ್ಲಿ ನಾವು ಬೋಳ್ಕಾಳನ್ನು ಮಾಡ್ಕೊಳ್ಳೋದಿದ್ರೆ ಅದರಲ್ಲಿ ಪೂರ್ತಿ ಹಣ್ಣಾಗಿರುವಂತಹ ಕಾಳುಮೆಣಸನ್ನು ತಗೋಬೇಕು ನಾವು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ನಾನು ಹಾಕುವಂಥ ವಿಡಿಯೋಸ್ದು ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ಕಸನೆಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿ ಒಂದು ಬುಟ್ಟಿಲಿ ಹಾಕಿಟ್ಕೋಬೇಕು. ಅದನ್ನು ಕಾಳುಮೆಣಸು ಉದುರಿಸೋ ಮಷೀನಿಗೆ ಹಾಕಿ ಅದನ್ನು ಉದುರಿಸ್ಕೊಳ್ತೀವಿ. ಆ ಮಷೀನ್ ಈ ಥರ ಇರುತ್ತೆ. ಇದರೊಳಗೆ ಈ ರೀತಿ ಕಾಳುಮೆಣಸನ್ನು ಕರೆಯನ್ನು ಹಾಕಿದ್ರೆ ಈ ರೀತಿ ಇನ್ನೊಂದು ಕಡೆಯಿಂದ ಅದರ ಕಾಳು ಬೀಳುತ್ತೆ ಹೊರಗಡೆ. ಈ ಬೋಳ್ಕಾಳು ಅಥವಾ ಕಾಳುಮೆಣಸನ್ನು ಈ ರೀತಿ ಮಾಡುವಾಗ ಆದಷ್ಟು ಹ್ಯಾಂಡ್ ಗ್ಲೌಸನ್ನು ಹಾಕ್ಕೊಂಡು ಮಾಡೋದ್ರಿಂದ ಕೈ ಒಡೆಯೋದು ಕಡಿಮೆ ಆಗುತ್ತೆ. ಹಾಗೆ ಮಾಡೋದ್ರಿಂದ ಜಾಸ್ತಿ ಕೈ ಒಡೆಯೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಹಾಗಾಗಿ ಆದಷ್ಟು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಬೇಕು. ಅದನ್ನು ಉದುರಿಸಿರೋ ಕಾಳನ್ನು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಅದನ್ನು ಪೂರ್ತಿಯಾಗಿ ಹರಡಿ ಈ ರೀತಿ ಆ ಕಡೆ ಈ ಕಡೆ ಓಪನ್ ಇಲ್ಲದೆ ಇರೋ ಥರ ಮಡಚಿ ಅದನ್ನು ಹೀಗೆ ಬಿಸಿಲಲ್ಲಿ ಹರಡಿ ಇಡಬೇಕಾಗತ್ತೆ 1 ದಿನ. ನಂತರ ಅದನ್ನು 1 ದಿನ ಆದಮೇಲೆ ಅದನ್ನು ಕವರಿಂದ ತೆಗೆದು ಈ ರೀತಿ ಒಣಸ್ಕೋಬೇಕು. ಹಾಗೆ 4 ರಿಂದ 5 ಬಿಸಿಲು ಈ ರೀತಿ ಒಣಸ್ಕೊಂಡ್ರೆ ಕಾಳುಮೆಣಸು ರೆಡಿ ಆಗುತ್ತೆ ಅಥವಾ ಬ್ಲ್ಯಾಕ್ ಪೆಪ್ಪರ್ ರೆಡಿ ಆಗುತ್ತೆ. ಹಾಗೆ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕೋದ್ರಿಂದ ಕಾಳುಮೆಣಸಿನ ಕಲರ್ ಕೂಡ ಫುಲ್ ಕಪ್ಪಾಗಿ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಕಪ್ಪಾಗಿ ಬಂದಿದೆ ಅಂತ.
ನಮ್ಮ ಮನೆಯಲ್ಲಿ ಕಾಳುಮೆಣಸನ್ನು ರೆಡಿ ಮಾಡೋದು ಇದೇ ರೀತಿಯಲ್ಲಿ. ನೀವು ಕಾಳುಮೆಣಸನ್ನು ಬೆಳೆಯೋರಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆಯೇ ಬೋಳ್ಕಾಳನ್ನು ರೆಡಿ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಈ ರೀತಿ ಪೂರ್ತಿ ಹಣ್ಣಾಗಿರುವಂತಹ ಮೆಣಸಿನ ಕರೆಯನ್ನು ಆರಿಸಿ ಇಟ್ಕೋಬೇಕು. ಅದನ್ನು ಒಂದು ಬಕೆಟ್ಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 4 ದಿನ ಅದನ್ನು ಹಾಗೆ ನೆನೆಸಿಡಬೇಕು ನೀರಲ್ಲಿ. ನಾಲ್ಕು ದಿನ ಅದನ್ನು ನೆನೆಸಿಡೋದ್ರಿಂದ ಅದು ಸಿಪ್ಪೆ ಚೆನ್ನಾಗಿ ಬಿಡುತ್ತೆ. ಹಾಗೆಯೇ ಬೋಳ್ಕಾಳು ಕೂಡ ಕ್ಲೀನಾಗಿ ಬರುತ್ತೆ. ಅದನ್ನು ಕ್ಲೀನಾಗಿ 4ರಿಂದ 5 ಸಲ ಅದನ್ನು ತೊಳೆದು ಒಂದು 4 ದಿನ ನೀಟಾಗಿ ಬಿಸಿಲಲ್ಲಿ ಅದನ್ನ ಒಣಗಿಸ್ಕೊಂಡ್ರೆ ಬೋಳ್ಕಾಳು ಕೂಡ ರೆಡಿ ಆಗುತ್ತೆ. ನಾವು ಈ ರೀತಿ ಕಾಳುಮೆಣಸು ಬ್ಲ್ಯಾಕ್ ಪೆಪ್ಪರ್ ಅಥವಾ ಹಾಗೆಯೇ ಬೋಳ್ಕಾಳು ಅಥವಾ ವೈಟ್ ಪೆಪ್ಪರನ್ನು ಈ ರೀತಿಯಾಗಿ ತಯಾರು ಮಾಡ್ಕೊಳ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.